ಗ್ರಾಮಸ್ಥರು. ಈ ಸುಮಾರು ಒಂದು ವಾರದಿಂದ ನಾವು ಹೇಳ್ತಾ ಇದ್ದೇವೆ ಅವ್ರಿಗೆ, ನಾಯಿ ಹಿಂಗೆ ಬಂದದ್ರಿ, ಬಂದು ಊರುಗಳು ಜನಗಳನ್ನೆಲ್ಲ ಕಡಿತೈತೆ ಅಂತ ಹೇಳಿದ್ರು. ಅವ್ರು ಯಾರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಇವತ್ತು ಒಂದೇ ದಿನಕ್ಕೆ 10ರಿಂದ 15 ಜನ ಕಡ್ದೈತಿ. ಈಗ ಆಲ್ರೆಡಿ ಈಗ ಬೆಳಗ್ಗೆ ಒಂದು 5-6 ಜನ ಬಂದು ತೋರಿಸ್ಕೊಂಡು ಹೋಗಾರ. ಇಲ್ಲಿ ಒಂದು 5-6 ಜನ ಅಡ್ಮಿಷನ್ ಮಾಡಿದ್ವಿ. ಪದೇ ಹಂಗಾಗ್ತೈತಿ. ಅವರು ಮಹಾನಗರ ಪಾಲಿಕೆ ಹೋಗಿ ಹೇಳ್ತಾ ಇದೀವಿ, ಅವ್ರು ಯಾರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ನಮಗೆ ಹೇಳಿ ಸಾಕಾಗೈತ್ರಿ. ಗೊತ್ತಾಗಿದ್ದಂದ್ರೆ ಹುಡುಗರು ಸ್ಕೂಲ್ ಬಿಟ್ಟಿತ್ರಿ 4 ಗಂಟೆ ಸ್ಕೂಲ್ ಬಿಟ್ಟಾಗ ಹಂಗೆ ನಾಯಿ ಸುಮ್ಮನೆ ಸ್ಕೂಲಿಂದ ಬಂದಕ್ಕಾರ ಹುಡುಗರಿಗೆ ಕಚ್ಚೈತ್ರಿ. ಆಮೇಲೆ ಅದು ಹೊಡ್ಯಾಕಂತ ಹೋದ ನಮ್ಮ ಹುಡುಗ, ಅವ್ನಿಗೆ ಕಡ್ದೈತ್ರಿ. ಆಮೇಲೆ ಅವರು ಹೊಡ್ಯಾಕಂತ ಅವ್ರು ಕಣಿಗೆ ತೊಗೊಳಿದ್ರು, ಅವ್ರಿಗೆ ಕಡ್ದೈತಿ. ಸುಮ್ಮನೆ ಆಯಮ್ಮ ಒಂದು ಬಾಕೆಟ್ ಹಿಡ್ಕಂತ ಹೋತು, ಆಯಮ್ಗೆ ಕಡ್ದೈತಿ. ಸುಮಾರು ಒಂದು 15-20 ಜನ ಕಡ್ದೈತಿ. ನಾವುಗಳು ಅವಳು ಭಾಳ ಐತ್ರಿ ಮೂರಾಗ. ಪದೇ ಹೇಳ್ತಾ ಇದೀವಿ ರೀ ಮಹಾನಗರ ಪಾಲಿಕೆಗೆ, ಹಿಂಗೆ ಐತ್ರಿ, ಬಂದು ಹಿಡ್ಕೊಂಡು ಹೋಗ್ರಿ ನಾಯಿಗಳು ಅಂತಂದೇಳಿ. ಅವ್ರು ಯಾರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಹಂಗಾಗಿ ಇವತ್ತು ನಾವು ನಿಮ್ಮನ್ನೆಲ್ಲ ಹೇಳಿ ಕಳಿಸಿದ್ರಿ. ಇವಾಗ ಹೆಂಗಿದಾರಣ್ಣ? ಇವಾಗ ಹಾಸ್ಪಿಟಲ್ ಸೇರೋರಲ್ಲ ಹೆಂಗಿದ್ದಾರೆ? ಇವಾಗ ಪರವಾಗಿಲ್ಲ ರೀ, ಆರಾಮಿದಾರ. ಒಬ್ರಿಗೆ ಕೈ ಕಚ್ಚೈತಿ, ಒಬ್ಳಿಗೆ ಕಣ್ಣಿಗೆ ತೆಲಿಗೆ ಕಚ್ಚಿಬಿಟ್ಟೈತಿ, ಉಬ್ಬಿಗೆ ಕಟ್ಟೈತಿ. ಒಬ್ಬ ಕಣ್ಣಂತ್ರಿ ಅದೇನಕ್ಕಂತ ಗೊತ್ತಿಲ್ಲ, ಸಣ್ಣ ಮಗೋದು ಕಣ್ಣು ಭಾಳ ಇದಾಗೈತಿ. ಒಬ್ಬನಿಗೆ ಬೆರಳು ಹೋಗೈತಿ, ಬೆರಳಿಗೆ ಕಚ್ಚೈತಿ. ಒಬ್ರಿಗೆ ಕಾಲು ಕಚ್ಚೈತಿ, ಒಬ್ರಿಗೆ ಇಲ್ಲಿ ಇದ್ರ ಹತ್ರ ಶೋಲ್ಡ್ರ್ ಹತ್ರ ಕಚ್ಚೈತಿ. ಟೋಟಲ್ ಒಂದು 15ರಿಂದ 20 ಜನ ರೀ ಇವತ್ತು ಕುಂದವಾಡ್ದಾಗೆ. ಅದು ಹುಚ್ಚ ನಾಯಿ ಅನ್ನೋದು ಗೊತ್ತಿಲ್ಲ ರೀ ಅದು, ಬಟ್ ಇದು ನಾಯಿ ಅನ್ನೋದು ಗೊತ್ತಿಲ್ಲ, ಅದು ಯಾವ ನಾಯಿ ಅನ್ನೋದು ಗೊತ್ತಿಲ್ಲ. ಒಟ್ಟು ನಾಯಿಗಳು ಅವಳು ನಮ್ಮೂರಾಗ ಭಾಳ ನಾಯಿಗಳು ಭಾಳ ಅವಳಿ ಆಗೈತೆ ರೀ. ಅವ್ರಿಗೆ ಪದೇ ನಾವು ಹೇಳ್ತಾ ಇದ್ದೀವಿ, ಯಾರಿಗೆ? ಮಹಾನಗರ ಪಾಲಿಕೆಯರಿಗೆ. ಅವ್ರು ಯಾವುದು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಎಲ್ಲದು ಹಂಗಾಗೈತೆ ರೀ. ಈಗ ಏನಾಗ್ಬಿಟ್ಟತ್ತಪ್ಪ ಅಂದರೆ, ಆ ಕಸಕ್ಕೆ ಕೇಳಿದ್ರು ಹಂಗೆ ಮಹಾನಗರ ಪಾಲಿಕೆಯವರು ಏನು ಮಾಡೋದು, ಸುಮ್ಮನೆ ಬರ್ತಾರೆ, ಹ್ಞೂ ಅಂತಾರೆ, ಮಾಡ್ತಾರೆ, ಹೋಗ್ತಾರೆ. BJP ಒಂಥರ ಮಾಡಿದ್ರು, ಕಾಂಗ್ರೆಸ್ನವ್ರು ಒಂಥರ ಮಾಡಕತ್ತಾರೆ. ಹಾಂ, ಕಸದಿಂದನೇ ಭಾಳ ನಾಯಿಗಳು ಆಗ್ತದೆ ರೀ. ಎಲ್ಲಿ ಕಸ ಕ್ಲೀನ್ ಮಾಡ್ತಾಯಿಲ್ಲ ರೀ. ಬರ್ತಾರೆ, ಅದು ಬಂದಾಗ ಅಲ್ಲೇದಲ್ಲೇ ಮಾಡ್ತಾರೆ. ಊರು ಮುಖಂಡರು ಇರ್ತಾರಲ್ಲ, ಅವ್ರ ಮನೆ ಅಷ್ಟು ಹತ್ತ ನೋಡ್ಕೊಂತಾರೆ ರೀ. ಊರು ಮುಖಂಡರ ಮನೆ ಯಾರು ಸ್ವಲ್ಪ ಇರ್ತಾರಲ್ಲ, ಸ್ವಲ್ಪ ಚೆನ್ನಾಗಿರ್ತಾರೆ ಊರು ಮುಖಂಡರು, ಅವ್ರ ಮನೆ ಅಷ್ಟೇ ಅಲ್ಲೇ ಕ್ಲೀನ್ ಮಾಡ್ಕೊಂತಾರೆ, ಹೋಗ್ತಾರೆ. ನಮ್ಮ ಮನೆ ಹತ್ರ ಅಂತ ನಿಯಂತ್ರಣ ಮಾಡ್ರಿ ಅಂತಂದು ಪಾಲಿಕೆಗೆಲ್ಲ ಹೇಳಿ ಭಾಳ ಇದಾಗುತ್ತೆ. ಭಾಳ ಆಗೈತೆ ರೀ. ಆದ್ರೆ ಬಟ್ ಅವರು ಯಾವುದು ರೆಸ್ಪಾನ್ಸ್ ಮಾಡಿಲ್ಲ ರೀ. ಊರು ಮುಖಂಡ್ರು ಹಂಗೆ ಅದ ರೀ. ನಾವೇನಾರು ಹೇಳ್ದಟ್ಟಿಗೆ ನಾವು ಮಾಡಿಸ್ತಾ ಬಿಡ್ರಿ ಅಂತಾರೆ. ಅಲ್ಲಿ ಅವ್ರ ಮನೆಗಳ ಹತ್ರ ಅಷ್ಟೇ ಕ್ಲೀನ್ ಮಾಡ್ಕೊಂತಾರೆ. ಬಟ್ ಇಲ್ಲಿ ನಮ್ಮ ಬೆಂಚ್ ಕಟ್ಟಿ ನಾವು ಊರೋದೀಗ ಅಲ್ಲಿ ಚಾನಲ್ ಈ ಕಡೆ ಶಿವಪುರ ಹತ್ರ ನಮ್ಮ 44 ಹುಡುಗ ಸೇರ್ತೈತಿ. ಇವತ್ತು ಯಾರು ಕಸ್ತಾರ ಯಾರು ಬಂದಿಲ್ಲ. ಅಲ್ಲಿ ಯಾರು ಮಹಾನಗರ ಪಾಲಿಕೆಯವ್ರು ಇವತ್ತು ಬಂದಿಲ್ಲ. ಎಲೆಕ್ಷನ್ ನಿಂತ್ಕೊಂಡು ಓಟ್ ಹಾಕಿ ಹೋದಂತ ತಿರುಗಿ ಇವತ್ತು ಯಾವನು ಬಂದಿಲ್ಲ. ಇಲ್ಲಿ ಏನು ಆಗೈತಿ, ಏನು ಬಿಟ್ಟೈತೆ ಅಂತ ಅವನಿಗೆ ಕೇಳಿಲ್ಲ. ಇವತ್ತು 4:15 ಇದ್ದ ಹುಡ್ರಿಗೆ ಶಾಲೆಗೆ ಹೋಗೋ ಬರೋ ಹುಡ್ರಿಗೆಲ್ಲ ಕಡ್ದು ಒಂದು 5-6 ಜನಕ್ಕೆಲ್ಲ ನಾಯಿ ಹುಚ್ಚ ನಾಯಿ ಕಡ್ದೈತೆ ರೀ. ಅದಕ್ಕೆ ಅದನ್ನೆಲ್ಲ ಮಹಾನಗರ ಪಾಲಿಕೆಯವರು ಬಂದು ಆದಷ್ಟು ಕ್ರಮ ಕೈಗೊಳ್ಬೇಕಂತಂದು ನಾವು ಹಳೆ ಕುಂದವಾಡ ಗ್ರಾಮಸ್ಥರು ಬೆಂಚ ಕಟ್ಟಿ ಇದ್ರವ್ರು ಈಗ ಭಾಳ ಶಾಲೆ ಹುಡ್ರು ಇಬ್ಬರಿಗೆ ಶಾಲಿದ್ದ ಬರುವಾಗ ಸ್ಕೂಲ್ ಹುಡ್ರಿಗೆ ಕಡ್ದೈತೆ ರೀ. ಗೌರ್ಮೆಂಟ್ ಸ್ಕೂಲ್ ಹುಡ್ರಿಗೆ ಭಾಳ ಸುಸ್ತಾಗೈತೆ ಹುಡ್ರು. ದೊಡ್ಡರಿಗೆ ಒಂದು 3 ಕಡ್ದೈತೆ ರೀ. ಅವ್ರಿಗೆ 2-3 ಹತ್ರ ಕೈ ಹಿಡ್ದು ಕಿತ್ತೈತೆ ರೀ. ಹಂಗಾಗಿ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರ್ಸೇವ್ರಿ. ಇದನ್ನೆಲ್ಲ ಯಾರು ಹೇಳಿದ್ರು ಇವತ್ತು ಏನಕ್ಕೆ ತಲೆ ಕೆಡಿಸಿ ಹೇಳ್ರಿ. ಅದಕ್ಕೆ ನಾವು ಈಗ ಮಹಾನಗರ ಪಾಲಿಕೆಯವರಿಗೆ ಇದನ್ನು ದೂರು ಕೊಟ್ರೆ ತಗೊಳಕ್ಕೋಲ್ರಿ. ಹಂಗಾಗಿ ತಗೋಬೇಕು. ಹಿಂಗಾಗಿ ಮುಂದೆ ಹೋಗೋ ಮಕ್ಕಳಿಗೆಲ್ಲ ಭಾಳ ತೊಂದರೆ ಆಕತಿ. ಸ್ಕೂಲ್ ಹುಡ್ರು ಬೈಪಾಸ್ ಹತ್ರ ಓಡಾಡೋದು ಮಾಡೋದು, ಮತ್ತು ದೊಡ್ಡವ್ರು ಓಡಾಡೋದು, ಮುದುಕರು ಅಜ್ಜರು ಎಲ್ಲ ಓಡಾಡೋದು, ಇವ್ರಿಗೆಲ್ಲ ತೊಂದರೆ ಆಕತಿ. ಆದಷ್ಟು ಬೇಗ ನಾಯಿನ ಹಿಡ್ದು ಮಹಾನಗರ ಪಾಲಿಕೆಯವರು ಇದು ಮಾಡ್ಬೇಕಂತ ಕೇಳ್ಕೊಂಡು